ಅಲ್ಪ ಸಮಯ ತಗಲಿ. ಯಾಕಂದ್ರೆ ಈಗ ಹೇಮಂತ್ ಕುಮಾರ್ ರಕ್ಷಣಾ ವೇದಿಕೆ ಅರಸೀಕೆರೆ ತಾಲೂಕು ಅಧ್ಯಕ್ಷರು ಅವ್ರು ಮಾತಾಡ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ನಡೆದಂಥ ಹೋರಾಟ ಇವತ್ತು ಜಯವನ್ನು ಪಡೆದಿದೆ. ಜಯವನ್ನು ಪಡೆಯೋದಕ್ಕೆ ಕಾರಣ ಏನಂದ್ರೆ, ನೀವೆಲ್ಲ ಇವತ್ತು ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ನಮ್ಮ ಕೆಲಸ ಆಗಬೇಕು, ರೈತ ಪರ ಚಿಂತನೆ ನಡಿಬೇಕು, ರೈತರ ಕಷ್ಟ ನೀಗಬೇಕು ಅಂತೇಳಿ ಹೋರಾಟಕ್ಕೆ ಬಂದಿದ್ದೀರಾ. ನಾವು ಮನೆಯಲ್ಲಿ ಕೂತ್ರೆ ನಮ್ಮ ಕೆಲಸ ಕಾರ್ಯಗಳಾಗಲ್ಲ. ರೈತರೇ ದೇಶದ ಜೀವನಾಡಿ ಅಂತಾರೆ. ಆದರೆ ರೈತರಿಗೆ ಸರ್ಕಾರಗಳು ಯಾವುದೇ ಸವಲತ್ತುಗಳನ್ನು ನೀಡಲ್ಲ. ನಾವಿವತ್ತು ಈ ಹೋರಾಟಕ್ಕೆ ಬಂದಿರುವ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಕೆ ಟಿ ಗಂಗಾಧರ್ ಅವರಿಗೆ ಹಾಗೂ ಎಲ್ಲ ವೇದಿಕೆ ಮೇಲೆ ಗಣ್ಯರಿಗೆ ವಂದಿಸುತ್ತಾ, ನಾವು ರೈತರಿಗೆ ಕೇಳೋದಿಷ್ಟೇ, ದಯವಿಟ್ಟು ನೀವು ಬರಬೇಕಾದ್ರೆ ನಿಮ್ಮ ಎಲ್ಲ ಸಂಘಟನೆಗಳನ್ನ ಕರೆತನ್ನಿ ಹೋರಾಟಕ್ಕೆ. ರೈತ ಚಳುವಳಿ ಯಶಸ್ವಿ ಆಗಬೇಕು ಅಂದ್ರೆ ನೀವು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ಅಧಿಕಾರಿಗಳ ಕೊಳಪಟ್ಟಿ ಹಿಡಿದು ಕೇಳಿದಾಗ ಮಾತ್ರ ಈ ಉದ್ದೇಶ ಈಡೇರುತ್ತೆ. ಎಲ್ಲೋ ದೂರದ ಊರಿಂದ, ಹಾಸನಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ಶಿವಮೊಗ್ಗದಿಂದ ಬಂದಿದ್ದಾರೆ. ರೈತ ಚಳವಳಿ ಯಶಸ್ವಿ ಆಗಬೇಕು ಅಂತೇಳಿ ಅಲ್ಲಿಂದ ಬಂದು ಅವ್ರು ಹೋರಾಟ ಕೇಳಿದ್ದಾರೆ. ಸುಮಾರು ಒಂದು ವಾರದಿಂದ ಮೇಳಹಳ್ಳಿ ನಾಗರಾಜು, ಶಿವಲಿಂಗಪ್ಪ, ಶಿವಮೂರ್ತಿ ಇವರೆಲ್ಲ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ರೈತರಿಗೆ ಇವತ್ತೇನು ರೈತರ ಹತ್ರ ಕಟ್ಟಕ್ಕಾಗಲ್ಲ. 40,000 50,000 ಕರೆಂಟ್ ಬಿಲ್ ಇದೆ. ಇವತ್ತು ಬೆಳೆ ಬೆಳೆದಿಲ್ಲ, ಈಗಾಗಲೇ ಅರ್ಧ ಬೆಳೆದಿರೋ ಬೆಳೆ ಮಳೆ ಬರ್ದಂಗೆ ಒಣಗೋಗ್ತಾ ಇದೆ. ಅವರಿಗೆ ಒಂದು ಇದು ಸಿಗ್ಲಿ, ವಿನಾಯಿತಿ ಸಿಗ್ಲಿ ಅಂತ ಹೇಳಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಹಮ್ಮಿಕೊಳ್ಳಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಾ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರೈತರ ಪರಿಹಾರವನ್ನು ನೀಡಬೇಕು, ರೈತರಿಗೆ ಪರಿಹಾರ ನೀಡಬೇಕು. ಇವತ್ತು ಸರ್ಕಾರಗಳು, ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಮೂಲ ರೈತ ಕುಟುಂಬದಿಂದ ಬಂದವರು, ರೈತರ ಪರ ಚಿಂತನೆ ಉಳ್ಳವರು. ಅವ್ರು ಹೇಳ್ತಾ ಇರ್ತಾರೆ, ನೀವೇನು ಹೋರಾಟಗಾರಿದ್ದೀರಾ, ನೀವೆಲ್ಲ ನಮ್ಮ ಕನ್ನಡ ಹೋರಾಟಗಾರರು ರೈತ ಚಳುವಳಿಯಲ್ಲಿ ಭಾಗವಹಿಸಿ ರೈತರಿಗೆ ಒಳ್ಳೆಯದಾಗುವಂತೆ, ಯಶಸ್ವಿಯಾಗುವಂತೆ ಅವರಿಗೆ ಬೆಂಬಲ ಕೊಡಿ ಅಂತ. ನಾವು ಅದೇ ರೀತಿ ನಮ್ಮ ಎಲ್ಲ ಇವತ್ತು ನಾಯಕರು ನಿಮಗೆ ಬಂದು ಬೆಂಬಲ ಕೊಡ್ತಿರೋ ಉದ್ದೇಶ ಏನಂದ್ರೆ, ಸರ್ಕಾರಗಳಿಗೆ ರೈತ ಪರ ಚಿಂತನೆ ಇಲ್ಲ, ಸುಮ್ಮನೆ ನಾಮಕಾವಸ್ಥೆ. ಇವತ್ತು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳಲ್ಲಿ ದೊಡ್ಡ ದೊಡ್ಡ ಹೈವೇಗಳನ್ನ, ಫ್ಲೈಓವರ್ಗಳನ್ನ ಮಾಡೋ ಬದಲು ರೈತರಿಗೆ ನೀರು ಕೊಡ್ಬೋದು. ನೀರು ಕೊಟ್ಟರೆ ನೀವು ಉಚಿತ ಅಕ್ಕಿ ಕೊಡೋದೇ ಬೇಡ, ಅವ್ರಿಗೆ ಉಚಿತವಾಗಿ ಯಾವುದೇ ಸವಲತ್ತು ಕೊಡೋದು ಬೇಡ, ಅವರೇ ನಿಮ್ಗೆ ಅಕ್ಕಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಆದರೆ ರೈತರಿಗೆ ನೀರು ಒದಗಿಸೋ ಕೆಲಸವನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಮಾಡಬೇಕು. ಅಲ್ಲಿವರೆಗೂ ನಾವು ಒಮ್ಮತ್ತಿಂದ ಹೋರಾಟ ಮಾಡೋಣ. ಇವತ್ತೇನು ಅರಸೀಕೆರೆ ಈಗಾಗಲೇ ಬರಗಾಲಕ್ಕೆ ತುತ್ತಾಗಿದೆ. ಏತ ನೀರು, ಇದು ಎತ್ತಿನೊಳೆ ಅಂತಾರೆ, ಈ ಕಡೆ ಭದ್ರಾ ಮೇಲ್ದಂಡೆ ಅಂತಾರೆ. ಆದರೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ನೀರೇ ಬರಲಿಲ್ಲ. ನೀವು ಇವತ್ತು ನಿಮ್ಮ ಕಾಲ ಮುಗಿದೋಯ್ತು, ನಿಮ್ಮ ಮಕ್ಕಳ ಕಾಲಗಾರ ಅನುಕೂಲ ಆಗಬೇಕು, ಅವರೆಲ್ಲ ರೈತರಾಗಿರ್ಬೇಕು ಅಂದ್ರೆ ನೀವೆಲ್ಲ ಏನ್ ಗೊತ್ತಾ, ಒಂದಿಷ್ಟು ಗಟ್ಟಿತನದ ಹೋರಾಟ ಮಾಡಬೇಕು. ಇಲ್ಲಿ ಬಂದು ಕಚೇರಿಗಳ ಮುಂದೆ ಬೀಗ ಹಾಕಿ ಚಳುವಳಿ ಮಾಡಿದಾಗ ಮಾತ್ರ ನೀರು ತಾನಾಗಿ ಬರುತ್ತೆ. ದಯವಿಟ್ಟು ಎಲ್ಲರೂ ಭಾಗವಹಿಸುವಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ.